ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ಹೋದ ಸಲ ವಿಡಿಯೋದಲ್ಲಿ ಭಗೀರಥ ಸಾವಿರಾರು ವರ್ಷಗಳ ಕಾಲ ಗಂಗೆಯನ್ನ ಕುರಿತು ತಪಸ್ಸು ಮಾಡ್ತಾನೆ. ಕೊನೆಗೆ ಅವಳು ಪ್ರತ್ಯಕ್ಷಳಾಗ್ತಾಳೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಆಗ ಭಗೀರಥ, ಮಹಾತಾಯಿ ಗಂಗೆಯೇ, ನೀನು ನಮ್ಮ ತಾತಂದಿರಿಗೆ ಸದ್ಗತಿ ಸಿಗುವಂತೆ ಅನುಗ್ರಹ ಮಾಡು ಅಂತ ಕೇಳಿಕೊಳ್ತಾನೆ. ಆಗ ಗಂಗೆ ಹೇಳ್ತಾಳೆ, ನಾನು ಆಕಾಶದಿಂದ ಕೆಳಗೆ ಭೂಮಿಗೆ ಬೀಳುವಾಗ ನೀರಿನ ರಭಸ ತುಂಬಾ ಜಾಸ್ತಿ ಇರತ್ತೆ. ರಭಸ ಅಂದ್ರೆ ಫೋರ್ಸ್. ಅದನ್ನು ತಡೆಯುವುದು ತುಂಬಾ ಕಷ್ಟ. ಅದರ ರಭಸಕ್ಕೆ ಇಡೀ ಭೂಮಿಯೇ ಸರ್ವನಾಶ ಆಗುತ್ತದೆ ಅಂತ ಹೇಳುತ್ತಾಳೆ ಗಂಗೆ. ಗಂಗೆಯೇ ಅದಕ್ಕೆ ಪರಿಹಾರವನ್ನು ಕೂಡ ಹೇಳ್ತಾಳೆ. ನನ್ನ ರಭಸವನ್ನು ತಡೆ ಹಿಡಿಯಬಹುದಾದ ಸ್ವಾಮಿ ಅಂದರೆ ಆ ಪರಮೇಶ್ವರ. ಆ ಪರಮಶಿವನ ಹತ್ತಿರ ನೀನು ಮಾತನಾಡಿ ಹೇಗಾದರೂ ಒಪ್ಪಿಸು ಅನ್ನುತ್ತಾಳೆ ಗಂಗೆ. ಆಯಿತು ಮಹಾತಾಯಿ, ನಾನು ಹಾಗೆಯೇ ಮಾಡುತ್ತೇನೆ ಅಂತ ಭಗೀರಥ ಒಪ್ಪಿಕೊಳ್ತಾನೆ. ಈಗ ಗಂಗೆ ಭಗೀರಥನನ್ನು ಇನ್ನೊಂದು ಪ್ರಶ್ನೆ ಕೇಳ್ತಾಳೆ. ನೋಡು ಭಗೀರಥ, ನೀನು ನಿನ್ನ ಸ್ವಾರ್ಥಕ್ಕಾಗಿ ಭೂಮಿಗೆ ನನ್ನನ್ನು ಕರೆಯುತ್ತಾ ಇದ್ದೀಯೆ. ಇದರಿಂದ ನನಗೆ ಏನು ಪ್ರಯೋಜನ ಅಂತ ಕೇಳ್ತಾಳೆ. ಅದಕ್ಕೆ ಭಗೀರಥ ಹೇಳ್ತಾನೆ, ತಾಯಿ, ನಿನ್ನನ್ನು ನೋಡಿದ ನಾನೇ ಧನ್ಯ. ನಾನು ಕೇಳಿಕೊಂಡದ್ದಕ್ಕೆ ಭೂಮಿಗೆ ಬರಲು ಕೂಡ ಒಪ್ಪಿದ್ದೀಯಾ ತಾಯಿ ನೀನು. ಯಾರು ನಿನ್ನ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅವರ ಪಾಪವೆಲ್ಲ ಕಳೆದು ಹೋಗುತ್ತದೆ. ಪುಣ್ಯವಂತರು ಜ್ಞಾನವಂತರು ನಿನ್ನಲ್ಲಿ ಮಿಂದು ಏಳುತ್ತಾರೆ. ಅವರು ಮಾಡಿದ ಪಾಪಗಳು ಹೊರಟು ಹೋಗುತ್ತವೆ. ಇನ್ನು ಮುಂದೆ ಭೂಮಿಯಲ್ಲಿ ಗಂಗಾ ಸ್ನಾನವೇ ತುಂಬಾ ಶ್ರೇಷ್ಠವಾದ ಸ್ನಾನ ಅಂತ ಆಗಲಿ ಅಂತ ಹೇಳ್ತಾನೆ ಭಗೀರಥ. ಭಗೀರಥ ಗಂಗೆಗೆ ಈ ರೀತಿ ವರವನ್ನ ಕೊಡ್ತಾನೆ ಅಂದ್ರೆ ಭಗೀರಥ ಎಂತಹ ದೊಡ್ಡ ತಪಸ್ವಿ, ಎಂತಹ ದೊಡ್ಡ ದೇವರ ಭಕ್ತ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು ಮಕ್ಕಳೇ. ಗಂಗೆಯಿಂದ ಭಗೀರಥನಿಗೆ ಉಪಕಾರವಾಗತ್ತೆ ಅಂದ್ರೆ ಭಗೀರಥನಿಂದ ಕೂಡ ಗಂಗೆಗೆ ಉಪಕಾರವೇ ಆಯಿತು ಅನ್ನುವ ಹಾಗಿದೆ ಇದು. ನೀ ನನಗಿದ್ದರೆ ನಾನಿನಗೆ ಎನ್ನುವ ಮಾತಿನ ಹಾಗೆ. ಇದು ಒಂದು ತರಹ ಗಿವ್ ಅಂಡ್ ಟೇಕ್ ಪಾಲಿಸಿ. ಗಂಗೆ ತಥಾಸ್ತು ಅಂತಾಳೆ, ಹಾಗೆಯೇ ಆಗಲಿ ಅಂತ. ಈಗ ಶಿವನನ್ನ ಒಲಿಸಿಕೊಳ್ಳೋದಕ್ಕೆ ಮತ್ತೆ ಶಿವನನ್ನ ಕುರಿತು ತಪಸ್ಸು ಮಾಡೋದಕ್ಕೆ ಶುರು ಮಾಡ್ತಾನೆ ಭಗೀರಥ. ಹೀಗೆ 1 ವರ್ಷ ಕಳೆಯತ್ತೆ. ಆಮೇಲೆ ಶಿವ ಕೂಡ ಪ್ರತ್ಯಕ್ಷನಾಗ್ತಾನೆ. ಈಗ ಪರಮಶಿವನ ಹತ್ತಿರ ಭಗೀರಥ ಹೇಳುತ್ತಾನೆ, ಗಂಗಾ ಮಾತೆ ನಮ್ಮ ತಾತಂದಿರಿಗೆ ಮೋಕ್ಷ ಕೊಡುವುದಕ್ಕೆ ದೇವಲೋಕದಿಂದ ಭೂಮಿಗೆ ಇಳಿದು ಬರೋದಕ್ಕೆ ಸಿದ್ಧಳಾಗಿದ್ದಾಳೆ. ಆ ಗಂಗೆಯ ರಭಸವನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನೀನೇ ಸಹಾಯ ಮಾಡು ಪರಮಶಿವ ಅಂತ ಕೇಳಿಕೊಳ್ತಾನೆ ಭಗೀರಥ. ಭಗೀರಥನ ಭಕ್ತಿಗೆ, ತನ್ನ ತಾತಂದಿರ ಸದ್ಗತಿಗಾಗಿ ಚಿಂತಿಸುತ್ತಿರುವ ಅವನ ಕರುಣೆಗೆ ಮೆಚ್ಚಿಕೊಂಡ ಶಿವ ಒಂದು ಶುಭ ಗಳಿಗೆಯಲ್ಲಿ ದೇವಲೋಕದಿಂದ ಗಂಗೆ ಧುಮುಕುತ್ತಾಳೆ. ಅವಳ ರಭಸವನ್ನ ತಡೆಯೋದಕ್ಕೆ ಶಿವ ತನ್ನ ಜಟೆಯನ್ನು ಬಿಚ್ಚಿ ನಿಲ್ಲುತ್ತಾನೆ. ರಭಸದಿಂದ ಬಂದ ಗಂಗೆ ಅವನ ಜಟೆಯಲ್ಲಿ ಬಂಧಿಯಾಗಿ ಬಿಡ್ತಾಳೆ. ಹಾಗಾಗಿ ಭೂಲೋಕಕ್ಕೆ ಒಂದೇ ಒಂದು ಹನಿ ಗಂಗೆಯೂ ಇಳಿಯಲಿಲ್ಲ. ಭಗೀರಥ ಈಗ ಶಿವನನ್ನ ಕುರಿತು ಮತ್ತೆ ತಪಸ್ಸು ಮಾಡೋಕೆ ಶುರು ಮಾಡ್ತಾನೆ. ಈಗ ಶಿವ ಪ್ರತ್ಯಕ್ಷನಾದ. ಗಂಗೆ ನಿನ್ನ ಜಟೆಯಲ್ಲಿಯೇ ಬಂಧಿಯಾಗಿ ಬಿಟ್ಟಿದ್ದಾಳೆ. ಗಂಗೆಯನ್ನು ಬಿಡುಗಡೆ ಮಾಡು ಮಹಾದೇವ ಅಂತ ಕೇಳಿಕೊಳ್ತಾನೆ ಭಗೀರಥ. ಮತ್ತೆ ಶಿವ ಜಟೆಯನ್ನು ಬಿಚ್ಚಿ ನಿಲ್ತಾನೆ. ದೇವಗಂಗೆ ಕೆಳಕ್ಕೆ ಇಳಿತಾಳೆ. ಇದೇ ಖುಷಿಯಲ್ಲಿ ಭಗೀರಥ ಮುನಿ ಗಂಗೆಗೆ ದಾರಿ ತೋರಿಸುತ್ತಾ ಮುಂದೆ ಮುಂದೆ ನಡೀತಾನೆ. ಅವನ ಹಿಂದೆ ಹಿಂದೆ ಗಂಗೆ ನಿಧಾನವಾಗಿ ಹರಿದು ಬರ್ತಾಳೆ. ಹೀಗೆ ಭಗೀರಥನ ಹಿಂದೆ ಹಿಂದೆ ಹರಿದು ಬಂದದ್ದಕ್ಕೆ ಭಾಗೀರಥಿ ಎನ್ನುವ ಹೆಸರು ಕೂಡ ಇದೆ ಗಂಗೆಗೆ. ಅವಳು ಹರಿದ ಕಡೆಯೆಲ್ಲ ಪವಿತ್ರ ನದಿ ಆಗತ್ತೆ. ಹೀಗೆ ಹರಿದು ಬರುತ್ತಿರುವ ಗಂಗೆಗೆ ಇದ್ದಕ್ಕಿದ್ದ ಹಾಗೆ
ಅಹಂಕಾರ ಬಂದು ಬಿಡ್ತು. ತಾನೇ ಶ್ರೇಷ್ಠಳು ಅಂತ, ನನ್ನನ್ನು ಬಿಟ್ಟರೆ ಇನ್ನು ಯಾರೂ ಇಲ್ಲ, ನಾನೇ ಗ್ರೇಟ್ ಅಂತ. ಹೀಗೆ ತುಂಬಾ ಅಹಂಕಾರದಿಂದ ಹರಿದು ಬರುತ್ತಿದ್ದ ಗಂಗೆ ಜನ್ಹು ಅನ್ನುವ ಋಷಿ ಮುನಿಯ ಆಶ್ರಮವನ್ನ ಕೊಚ್ಚಿಕೊಂಡು ಹೋಗಿಬಿಡ್ತಾಳೆ. ಜನ್ಹು ಮುನಿಗೆ ಇದನ್ನ ತಡೆದುಕೊಳ್ಳೋಕೆ ಆಗೋದೇ ಇಲ್ಲ. ಅವರು ಸಿಟ್ಟಿನಿಂದ ಗಂಗೆಯನ್ನು ಪೂರಾ ಕುಡಿದೇ ಬಿಡ್ತಾರೆ. ನಮ್ಮ ಋಷಿ ಮುನಿಗಳ ಶಕ್ತಿ ಅಷ್ಟು ಇತ್ತು ಮಕ್ಕಳೇ. ಕಪಿಲ ಮುನಿಗಳು ನೋಡಿದರೆ 60,000 ಸಗರನ ಮಕ್ಕಳನ್ನ ಸುಟ್ಟು ಭಸ್ಮ ಮಾಡಿದ್ರು. ಈ ಜನ್ಹು ಮಹರ್ಷಿಗಳು ನೋಡಿದ್ರೆ ಗಂಗೆಯನ್ನು ಪೂರಾ ಕುಡಿದೇ ಬಿಟ್ರು. ನಾವು ಎಷ್ಟೇ ಸಾಧನೆಗಳನ್ನು ಮಾಡಿದ್ರು ಕೂಡ ಅಹಂಕಾರ ಪಡಬಾರದು. ಆ ಅಹಂಕಾರವನ್ನ ಮಟ್ಟ ಹಾಕೋದಕ್ಕೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟ ಒಂದು ಸುಭಾಷಿತವನ್ನ ನೋಡೋಣ ಮಕ್ಕಳೇ. ದಾನೇ ತಪಸಿ ಶೌರ್ಯೇ ವಾ ವಿಜ್ಞಾನೇ ವಿನಯೇ ನಯೇ ವಿಸ್ಮಯೋ ನಹಿ ಕರ್ತವ್ಯೋ ಬಹುರತ್ನ ವಸುಂಧರ ಅಂತ. ಅಂದರೆ ದಾನದಲ್ಲಿ, ತಪಸ್ಸಿನಲ್ಲಿ, ಶೌರ್ಯದಲ್ಲಿ, ಜ್ಞಾನಾರ್ಜನೆಯಲ್ಲಿ, ವಿನಯತೆಯಲ್ಲಿ, ವಿಜ್ಞಾನದಲ್ಲಿ ಗರ್ವ ಪಟ್ಟುಕೊಳ್ಳಬಾರದು. ಏಕೆಂದರೆ ಈ ಭೂಮಿಯಲ್ಲಿ ಪ್ರತಿಯೊಂದರಲ್ಲೂ ನಮಗಿಂತ ಶ್ರೇಷ್ಠರಾದವರು ಇದ್ದೇ ಇರುತ್ತಾರೆ ಎನ್ನುವುದು ಸತ್ಯ ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಕ್ಕಳೇ, ನಾವು ಯಾವುದೇ ವಿಷಯದಲ್ಲೂ ಗ್ರೇಟ್ ಅಂತ ಅಂದುಕೊಳ್ಳಲೇಬಾರದು. ನಮಗಿಂತ ಗ್ರೇಟ್ ಆದವರು ಇದ್ದೇ ಇರುತ್ತಾರೆ ಅನ್ನೋದನ್ನ ನಾವು ಮರೆಯಲೇಬಾರದು ಅಂತ. ನಾವು ಗ್ರೇಟ್ ಅಂದುಕೊಂಡ್ರೆ ತಾನೇ ನಮಗೆ ಅಹಂಕಾರ ಬರೋದು. ಆ ಅಹಂಕಾರದಿಂದ ಎಡವಟ್ಟುಗಳನ್ನ ಮಾಡೋದು. ಆ ಎಡವಟ್ಟುಗಳಿಂದ ಬೇರೆ ಯಾರಾದರೂ ಬಂದು ಪಾಠ ಕಲಿಸೋದು. ಆ ಪಾಠ ಕಲಿಯುವಾಗ ನಾವು ಕುಳಿತು ದುಃಖ ಪಡೋದು. ಇವುಗಳು ಯಾವುದೂ ಬೇಕಾಗಿಲ್ಲ. ಅಂದ್ರೆ ನಾವು ಗ್ರೇಟ್ ಅಂತ ಅಂದುಕೊಳ್ಳುವುದಕ್ಕೆ ಹೋಗಬಾರದು ಅನ್ನುವುದೇ ಈ ಸುಭಾಷಿತದ ನೀತಿ ಮಕ್ಕಳೇ. ಈ ಜನ್ಹು ಅನ್ನುವ ಮುನಿವರ್ಯರು ಗಂಗಾ ನದಿಯನ್ನ ಪೂರಾ ಕುಡಿದು ಬಿಟ್ಟಾಗ ಭಗೀರಥನಿಗೆ ಮತ್ತೆ ಸಂಕಟ ಶುರು ಆಯ್ತು. ಆ ಮುನಿಯನ್ನ ಪ್ರಾರ್ಥಿಸಿ, ಸಂತೈಸಿ, ಕಾಡಿ ಬೇಡಿ ಅವರ ಮನಸ್ಸನ್ನ ಬದಲಾಯಿಸುವಷ್ಟರಲ್ಲಿ ಸಾಕಾಯಿತು ಅವನಿಗೆ. ಆದರೂ ಪಟ್ಟು ಬಿಡಲಿಲ್ಲ. ಕೊನೆಗೂ ಅವನ ಪ್ರಾರ್ಥನೆಯಿಂದ ಅವನ ಮೇಲೆ ಕರುಣೆ ಇಟ್ಟು ಜನ್ಹು ಋಷಿಗಳು ಗಂಗೆಯನ್ನ ಬಿಡುಗಡೆ ಮಾಡ್ತಾರೆ. ತಮ್ಮೊಳಗೆ ಅಡಗಿಸಿ ಇಟ್ಟುಕೊಂಡಿದ್ದ ಗಂಗೆಯನ್ನ ತೊಡೆಗಳ ಮೂಲಕ ಹೊರಗೆ ಬಿಡ್ತಾರೆ. ಜನ್ಹು ಮಹರ್ಷಿಯ ತೊಡೆಗಳಿಂದ ಹರಿದು ಬಂದ ಗಂಗೆಗೆ ಜಾಹ್ನವಿ ಅನ್ನೋ ಹೆಸರು ಕೂಡ ಇದೆ. ನಮ್ಮ ವರಕವಿ ದಾರಾ ಬೇಂದ್ರೆಯವರು ಇದನ್ನೇ ಇಳಿದು ಬಾ ತಾಯಿ ಇಳಿದು ಬಾ ಅನ್ನುವ ಅದ್ಭುತವಾದ ತಮ್ಮ ಹಾಡಿನಲ್ಲಿ ಹರನ ಜಡೆಯಿಂದ, ಹರಿಯ ಅಡಿಯಿಂದ, ಋಷಿಯ ತೊಡೆಯಿಂದ ನುಸುಳಿ ಬಾ ಅಂತ ಬರೀತಾರೆ. ಹಾಗೆ ಇಳಿದು ಬಂದ ಗಂಗೆಯ ಅಹಂಕಾರ ಇಳಿದು ಹೋಗಿತ್ತು. ಅವಳು ಭೂಮಿಗೆ ಬಂದ ಕಾರಣವನ್ನ ಅರ್ಥ ಮಾಡಿಕೊಳ್ತಾಳೆ. ಸಗರನ 60,000 ಮಕ್ಕಳ ಬೂದಿಯ ಮೇಲೆ ಹರಿದು ಅವರುಗಳಿಗೆ ಮೋಕ್ಷವನ್ನು ಕೂಡ ಕೊಡ್ತಾಳೆ. ಗಂಗೆ ಹಿಮಾಲಯದಿಂದ ಬಂಗಾಲದವರೆಗೆ ಹರಿದು ಅಲ್ಲಿ ಸಮುದ್ರ ರಾಜನಲ್ಲಿ ಲೀನವಾಗಿ ಬಿಡ್ತಾಳೆ. ಇವತ್ತಿಗೂ ಗೋಮುಖದಿಂದ ಬಂಗಾಳ ಕೊಲ್ಲಿಯವರೆಗೂ ಹರಿಯುತ್ತಾಳೆ. ಇಷ್ಟೆಲ್ಲಾ ಕಷ್ಟಪಟ್ಟು ಎಷ್ಟೆಷ್ಟೋ ಕಷ್ಟಗಳನ್ನ ಎದುರಿಸಿ ಗಂಗೆಯನ್ನು ಭೂಮಿಗೆ ಇಳಿಸಿಯೇ ಬಿಟ್ಟ ಭಗೀರಥ. ತುಂಬಾ ಕಷ್ಟವಾದ ಕೆಲಸಗಳಿಗೆ ಭಗೀರಥ ಪ್ರಯತ್ನ ಅನ್ನುವ ಹೆಸರು ಕೂಡ ಇದೆ ಈಗಲೂ. ಭಾರತೀಯರ ಪಾಲಿಗೆ ಇದು ತುಂಬಾ ಪವಿತ್ರವಾದ ನದಿ. ಅರ್ಧ ಭಾರತೀಯರಿಗೆ ಇದು ಜೀವಗಂಗೆ. ಗಂಗಾ ನದಿಯಲ್ಲಿ ಮುಳುಗಿ ಎದ್ದರೆ ಸಾಕು, ಪಾಪಗಳು ಪರಿಹಾರ ಆಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಅಷ್ಟೇ ಅಲ್ಲ, ಎಲ್ಲಾ ಕಾಯಿಲೆಗಳು ವಾಸಿ ಆಗುತ್ತೆ ಅನ್ನುವ ನಂಬಿಕೆ ಕೂಡ ಇದೆ. ಗಂಗೆಯನ್ನು ಪವಿತ್ರ ಅಂತ ನಂಬುವುದು ಬರಿಯ ಮೂಢನಂಬಿಕೆ ಅಲ್ಲ. ಅದರ ಹಿಂದೆ ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಅಂದ್ರೆ ಸೈಂಟಿಫಿಕ್ ರೀಸನ್ಸ್ ಕೂಡ ಇದೆ. ಜನ್ಮ ಜನ್ಮಗಳ ಪಾಪ ಕಳೆಯುತ್ತಾಳೆ ಈ ಗಂಗೆ. ಕುಂಭಮೇಳದಲ್ಲಿ ಎಲ್ಲೆಲ್ಲಿಂದಲೋ ನಾಗಾ ಸಾಧುಗಳು ಕೂಡ ಬರ್ತಾರೆ. ಮಹಾ ಕುಂಭಮೇಳದ ಸ್ನಾನಕ್ಕೆ ದೇಶ ವಿದೇಶಗಳಿಂದಲೂ ಜನರು ಬರ್ತಾರೆ. ಸಾಯುವ ಮನುಷ್ಯನ ಬಾಯಿಗೆ ಒಂದೆರಡು ಹನಿ ಗಂಗೆಯ ನೀರನ್ನು ಬಿಟ್ಟರೂ ಮೋಕ್ಷ ಸಿಗುತ್ತದೆ ಅನ್ನುವ ನಂಬಿಕೆ ಕೂಡ ಇದೆ. ಇದರ ಬಗ್ಗೆ ಕೂಡ ಸಂಶೋಧನೆ 8 ಶತಮಾನಗಳಿಂದಲೂ ನಡೆಯುತ್ತಲೇ ಇವೆ. 1896ರಲ್ಲಿ ನಡೆದ ಪಾಶ್ಚಿಮಾತ್ಯರ ಸಂಶೋಧನೆಯ ಪ್ರಕಾರ ಅಂದ್ರೆ ಅಕಾರ್ಡಿಂಗ್ ಟು ಅ ವೆಸ್ಟರ್ನ್ ಸರ್ವೆ ಕಂಡಕ್ಟೆಡ್ ಇನ್ 1896 ಅಂತ, ಕಾಲರಾ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನ ಗಂಗೆಯ ನೀರಿಗೆ ಬೆರೆಸಿ ಪ್ರಯೋಗ ಮಾಡಲಾಗಿ ಕೇವಲ 3 ಗಂಟೆಗಳಲ್ಲಿ ಆ ಬ್ಯಾಕ್ಟೀರಿಯಾ ನಾಶವಾಗತ್ತೆ ಅಂತ ಹೇಳತ್ತೆ ಸಂಶೋಧನೆ. ಅದೇ
ಅದೇ ಬ್ಯಾಕ್ಟೀರಿಯಾವನ್ನ ಅತಿ ಶುದ್ಧವಾದ ಸಂಸ್ಕರಿಸಿದ ನೀರಿಗೆ ಬೆರೆಸಿದಾಗ ಆ ಬ್ಯಾಕ್ಟೀರಿಯಾಗಳು 48 ಗಂಟೆಗಳ ಕಾಲ ಬದುಕಿ ಉಳಿಯಿತು ಅನ್ನತ್ತೆ ಸಂಶೋಧನೆ. ಸಂಸ್ಕರಿಸಿದ ನೀರು ಅಂದ್ರೆ ರಿಫೈನ್ಡ್ ವಾಟರ್ ಅಂತ. ಇಂಗ್ಲೆಂಡಿನ ವೈದ್ಯ CA ನೆಲ್ಸನ್ ಹೂಗ್ಲಿ ಅತ್ಯಂತ ಕಲುಷಿತ ಗಂಗಾ ಜಲವನ್ನ ಒಂದು ಬಾಟಲಿಯಲ್ಲಿ ತುಂಬಿಕೊಂಡು ಅದನ್ನ ಇಂಗ್ಲೆಂಡಿಗೆ ಕೊಂಡು ಹೋದ. 3 ತಿಂಗಳುಗಳ ಕಾಲ ಗಾಳಿ ಆಡದ ಬಾಟಲಿಯಲ್ಲಿ ತುಂಬಿಟ್ಟಿದ್ದ. ಬೇರೆ ಯಾವುದೇ ನೀರಾದರೂ ದುರ್ವಾಸನೆ ಬರುತ್ತೆ 3 ತಿಂಗಳಿಗೆ. ಆದರೆ ಈ ಗಂಗೆಯ ನೀರು ಸ್ವಲ್ಪ ಕೂಡ ವಾಸನೆ ಬರಲೇ ಇಲ್ಲ. ಆಗ ತಾನೇ ತುಂಬಿಟ್ಟ ಹಾಗೆ ಇರುತ್ತೆ. 1927ರಲ್ಲಿ ಫ್ಲಿಕ್ಸ್ ಜಿ ಹೆರೆಲೆ ಎನ್ನುವ ಮೈಕ್ರೋಬಯಾಲಜಿಸ್ಟ್ ಅವನು ಕೂಡ ಒಂದು ಸಂಶೋಧನೆ ಮಾಡ್ತಾನೆ ಗಂಗೆಯ ಮೇಲೆ. ನಮಗೆಲ್ಲ ತಿಳಿದೇ ಇದೆ, ಗಂಗೆಯಲ್ಲಿ ಶವ ಸಂಸ್ಕಾರ ಮಾಡುವ ಪದ್ಧತಿ ಕೂಡ ಇದೆ. ಇದನ್ನ ಜಲ ಸಂಸ್ಕಾರ ಅಂತಾರೆ. ಕಾಲರಾ ರೋಗಿಗಳ ಶವಗಳನ್ನು ಕೂಡ ಅಲ್ಲಿ ಹಾಕಲಾಯಿತು. ಹೆಣಗಳನ್ನು ತೇಲಿ ಬಿಟ್ಟಿದ್ದ ನೀರಿನಲ್ಲಿ ಯಾವ ಬ್ಯಾಕ್ಟೀರಿಯಾ ಕೂಡ ಅದರಲ್ಲಿ ಪತ್ತೆ ಆಗಲೇ ಇಲ್ಲ. ಇನ್ನು ನಮ್ಮ ಭಾರತೀಯರೇ ಆದ ಪ್ರೊಫೆಸರ್ DS ಭಾರ್ಗವ ಅನ್ನುವ ಹೆಸರನ್ನ ನೀವೆಲ್ಲ ಕೇಳಿಯೇ ಇರಬಹುದು. ಇವರಿಗೆ ಗಂಗಾ ನದಿಯ ಮೇಲೆ ಸಂಶೋಧನೆ ಮಾಡುವುದೇ ಜೀವನದ ದೊಡ್ಡ ಕೆಲಸ. ಅಷ್ಟೊಂದು ಸಂಶೋಧನೆಗಳನ್ನ ಮಾಡಿದ್ದಾರೆ ಗಂಗಾ ನದಿಯ ಮೇಲೆ. ಅವರು ಹೇಳ್ತಾರೆ, ಗಂಗಾ ನದಿ ತನ್ನ ಬ್ಯಾಕ್ಟೀರಿಯಾಗಳನ್ನ ತಾನೇ ಶುದ್ಧಿ ಮಾಡಿಕೊಳ್ಳುತ್ತೆ ಅಂತ. ಇದೇ ಕಾರಣದಿಂದಲೇ ಶತಮಾನಗಳಿಂದಲೂ ಮನುಷ್ಯರು ಎಷ್ಟೇ ಕೊಳಕು ಮಾಡಿದ್ರೂ ಇನ್ನೂ ಅವಳು ಪವಿತ್ರಳೇ ಆಗಿದ್ದಾಳೆ. ಕಾಯಿಲೆಯಿಂದ ಸತ್ತ ಹೆಣಗಳನ್ನು ತೂರಿಬಿಟ್ಟರೂ ಅದೇ ನೀರಿನಲ್ಲಿ ಜನ ಸ್ನಾನ ಮಾಡಿದಾಗಲೂ ಯಾರಿಗೂ ಯಾವ ಅಪಾಯವೂ ಆಗಿಲ್ಲ. ಇನ್ನೆಷ್ಟು ಪವಿತ್ರಳು ಆ ಗಂಗೆ ಅಂತ ನಮಗೆ ತಿಳಿಯುತ್ತೆ. ನ್ಯಾಷನಲ್ ಬೊಟಾನಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನ ವಿಜ್ಞಾನಿ ಡಾಕ್ಟರ್ ಚಂದ್ರಶೇಖರ್ ಗಂಗೆಯಲ್ಲಿ ಇನ್ನೂ ಸಾಕಷ್ಟು ಔಷಧೀಯ ಗುಣಗಳು ಇವೆ ಅನ್ನುವುದನ್ನ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಗಂಗೆಯ ಔಷಧೀಯ ಗುಣಗಳ ಬಗ್ಗೆ ಹೇಳುತ್ತಾ ಹೋದರೆ ಅದು ಮುಗಿಯುವುದೇ ಇಲ್ಲ. ನಾವು ವಿಡಿಯೋವನ್ನು ಮುಗಿಸಲೇಬೇಕಲ್ಲ. ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಕಾರ್ಖಾನೆಯ ತ್ಯಾಜ್ಯ ರಾಸಾಯನಿಕ ಪದಾರ್ಥಗಳು ಗಂಗೆಯ ನೀರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆರೆಯುತ್ತಾ ಇರುವುದರಿಂದ ನೀರಿನಲ್ಲಿ ಇತ್ತೀಚೆಗೆ ವ್ಯತ್ಯಾಸ ಆಗುತ್ತಿದೆ. ತನ್ನ ಔಷಧೀಯ ಗುಣಗಳನ್ನು ಕಳೆದುಕೊಳ್ಳುತ್ತಾ ಇದ್ದಾಳೆ ಗಂಗೆ ಇತ್ತೀಚೆಗೆ. ಪ್ರಪಂಚದ ಯಾವುದೇ ನದಿಗಳಿಗಿಂತ 20% ಹೆಚ್ಚು ಆಕ್ಸಿಜನ್ ಗಂಗೆಯಲ್ಲಿ ಇದೆ ಅನ್ನುವುದು ಕೂಡ ಸಂಶೋಧನೆಗಳಲ್ಲಿ ಸಾಬೀತಾಗಿದೆ, ಪ್ರೂವ್ ಆಗಿದೆ. ಹಿಮಾಲಯದಲ್ಲಿ ಇರುವ ತುಂಬಾ ಔಷಧೀಯ ಸಸ್ಯಗಳಿಂದ ಮಿನರಲ್ ಯುಕ್ತ ಭೂಮಿಯಲ್ಲಿ ಹರಿದು ಬರುವುದರಿಂದ ಅದು ಬೇರೆ ನದಿಗಳಿಗಿಂತ ಹೆಚ್ಚು ಶುದ್ಧೀಕರಣದ ಗುಣ ಹೊಂದಿದೆ. ತುಂಬಾ ಔಷಧೀಯ ಗುಣಗಳು ಇವೆ ಅಂತ ರಿಸರ್ಚ್ಗಳು ಹೇಳುತ್ತವೆ. ಅದು ಆ ಭಗವಂತ ಗಂಗೆಗೆ ಕೊಟ್ಟಿರುವ ಮಹಾಪ್ರಸಾದ. ನಾವು ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ವಿನಂತಿ ಏನಂದ್ರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ಶುರು ಮಾಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಭಗೀರಥ ಎಷ್ಟು ಕಷ್ಟಪಟ್ಟು ಭೂಮಿಗೆ ಗಂಗೆಯನ್ನ ತರ್ತಾನೆ? ಆ ಕಥೆಯನ್ನ ನಿಮ್ಮ ಮನೆಯಲ್ಲಿ ದೊಡ್ಡವರಿಗೆ ಹೇಳಿ ಮಕ್ಕಳೇ. ಗಂಗೆಯಲ್ಲಿ ಇರುವ ಔಷಧೀಯ ಗುಣಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಅದರ ಬಗ್ಗೆ ಕೂಡ ನಿಮ್ಮ ಮನೆಯಲ್ಲಿ ದೊಡ್ಡವರ ಹತ್ತಿರ ಚರ್ಚೆ ಮಾಡಿ ಮಕ್ಕಳೇ. ನಿಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ ಮಕ್ಕಳೇ. ಜೈ ಸಿಯಾರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.